ಮಾಲ್ಗುಡಿ ಡೇಸ್ ತುಂಬ ಸಕ್ಸಸ್ಫುಲ್ ಆಗಿದ್ದ ಕಾರಣದಿಂದ ಮುಕುಲ್ ಆನಂದ್ ಅವರು ಶಂಕರ್ ನಾಗ್ ಅವ್ರಿಗೆ ರೀಚ್ ಔಟ್ ಮಾಡಿದ್ರು. ಇಲ್ಲ ಈ ಥರ ಅಗ್ನಿಪಥ್ ಸಿನಿಮಾ ಇದೆ, ಮಂಜುನ ವಿ ವಾಂಟ್ ಟು ಕಾಸ್ಟ್ ಹಿಮ್ ಆಸ್ ಯಂಗರ್ ಅಮಿತಾಬ್ ಅಂತ. ಸೊ ನನಗೆ ಬಂದಿದ್ದಿಷ್ಟೇ, ಅಮಿತಾಬ್ ಬಚ್ಚನ್ ಸಿನಿಮಾ ಅಲ್ಲಿ ನಿಂಗೊಂದು ರೋಲ್ ಇದೆ ಇದು. ಎಸ್ ಅಂತ. ನಾನು ಬಿಗ್ ಫ್ಯಾನ್, ತುಂಬಾ ದೊಡ್ಡ ಫ್ಯಾನ್ ಅಮಿತಾಬ್ ಬಚ್ಚನ್. ಏನು ಪಾತ್ರ ಅಂತ ಗೊತ್ತಿರಲಿಲ್ಲ ನನಗೆ, ಕ್ಲಿಯರಾಗಿ ಗೊತ್ತಿರಲಿಲ್ಲ. ಅಮಿತಾಬ್ ಬಚ್ಚನ್ದು ಸಿನಿಮಾ ಮುಕುಲ್ ಆನಂದ್ ದೀವಾರಲ್ಲೇ ಒಂದು 5-6 ಸತಿ ನೋಡಿದ್ದೆ ನಾನು. ಮುಗಿದೋಯ್ತು, ಇನ್ನೇನು ಜಾಸ್ತಿ ಪ್ರಶ್ನೆ ಕೇಳೋದಿಲ್ಲ ಅಂತ. ಸೊ ಬಾಂಬೆಗೆ ಹೋಗಿ ಅವ್ರು ಮೀಟ್ ಮಾಡಿ ಆ ಫುಲ್ ಕತೆ ಕೇಳಿದ ತಕ್ಷಣ ನಾನು ಫಸ್ಟ್ ಪ್ರಶ್ನೆ ಕೇಳಿದಿಷ್ಟೆ, ಈ ರೌಂಡ್ ಫೇಸು, ಕುಂಗುರು ಕೂದಲು, ಯಾವ ಇದರಲ್ಲಿ ನೀವು ನನ್ನನ್ನು ಅಮಿತಾಬ್ ಆಗಿ ಹೌ ಆಮ್ ಐ ಗೋಯಿಂಗ್ ಟು, ಐ ಡೋಂಟ್ ಥಿಂಕ್ ಐ ಆಮ್ ನಾಟ್ ಸೂಟೆಡ್ ಫಾರ್ ಇಟ್ ಅಂತಂದೆ. ಸೊ ಮುಕುಲ್ ಆನಂದ್ ಅವ್ರಿಗೆ ಹೇಳಿದ್ದು ಇವತ್ತು ತಲೆ ಇದೆ, ನೀನು ಯು ಆರ್ ನಾಟ್ ಪ್ಲೇಯಿಂಗ್ ಅಮಿತಾಬ್, ಯು ಆರ್ ಪ್ಲೇಯಿಂಗ್ ವಿಜಯ್ ದಿನಾನಾಥ್ ಚೌಹಾನ್ ಅಂತಂದರು. ಸರಿ, ಓಕೆ, ಅದು ಪಾಯಿಂಟ್ ಇದೆ. ಸರಿ, ಡೋಂಟ್ ಬಾದರ್ ಬಿ, ಐ ನೋ ನನ್ನ ತಲೆಯಲ್ಲಿ ಏನಿದೆ ಗೊತ್ತು ಅಂತಂದರು. ಅಫ್ಕೋರ್ಸ್ ಲಾಟ್ ಆಫ್ ತುಂಬಾ ಅಂದರೆ ಆ ಎಫರ್ಟು ದಟ್ ಸ್ಟಾರ್ ಕಾಸ್ಟ್, ರೋಹಿಣಿ ಹಟ್ಟಂಗಡಿ, ಡ್ಯಾನಿ ಡೆಂಗ್ಸಾಂಗ್ಪಾ, ಈ ಕಡೆ ಟೀನೋ ಆನಂದ್, ಎಲ್ಲ ಆಲ್ ಲೆಜೆಂಡ್ಸ್. ಒಬ್ಬರು ಲೆಜೆಂಡ್ಸ್ ಯಶ್ ಜೋಹರ್. ಸೊ ಇವ್ರ ಜೊತೆ ಎಲ್ಲ ಆ್ಯಕ್ಟಿಂಗ್ ಅಥವಾ ಒಂದು ಹೊಂದಾಣಿಕೆ ಮಾಡೋದು ಇವತ್ತಿಗೂ ಒಂದು 4 ಜನ ಜ್ಞಾಪಕ ಇಟ್ಕೊಂಡಿದ್ದಾರೆ. ಅಂದರೆ ನಮ್ಮ ಕನ್ನಡ ಆ್ಯಕ್ಟ್ರಸನ್ನ ಹೆಸರನ್ನ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಡೆಫಿನೆಟ್ಲಿ ತುಂಬಾ ಎಂಜಾಯ್ ಮಾಡಿದೆ ಇದು ಮಾಡಬೇಕಾದ್ರೆ. ಇಲ್ಲ, ಸೊ ಅಗೇನ್ ದೋಸ್ ಆ್ಯಕ್ಟರ್ಸ್ ಇದ್ದಾರಲ್ಲ, ನಾವು ಹೊರಗಡೆ ಏನು ಇಟ್ಕೊಳ್ತೀವಿ, ಏನು ಇನ್ ರಿಯಾಲಿಟಿ ಅವ್ರನ್ನ ಮೀಟ್ ಮಾಡಿದಾಗ, ಅವ್ರ ಜೊತೆ ಎಲ್ಲ ಕಾಲ ಕಳೆದಾಗ, ಅಂದರೆ ಈಗಿನ ಥರ ಎಲ್ಲರೂ ಫೋನಲ್ಲಿ ಕೂತಿರಲ್ಲ. ಆಗ ಕೂತ್ರೆ ನಮ್ಮ ಶಾರ್ಟ್ ಇನ್ ಬಿಟ್ವೀನ್ ಶಾರ್ಟ್ ನಮ್ಮ ಡೈಲಾಗ್ ಗೊತ್ತಾಗ್ತದೆ, ಕೂತ್ಕೊಂಡು ಏನೋ ಮಾತಾಡ್ತಾ ಇರೋದು, ಆ ಎಕ್ಸ್ಪೀರಿಯನ್ಸ್ ಈ ಎಕ್ಸ್ಪೀರಿಯನ್ಸ್. ಆವಾಗ ಅನಿಸುತ್ತೆ ಎಲ್ಲ ಅಂದರೆ ನಾವು ಎಷ್ಟೇ ಬೇರೆ ಬೇರೆ ಭಾಷೆ, ಅವರು ಇವರು ಏನಾದರೂ ಇರ್ಬೋದು, ಕೊನೆಗೆ ಆ್ಯಕ್ಟರ್ಸೇ, ಟೆಕ್ನಿಷಿಯನ್ನೇ, ಸಿನಿಮಾ ರಂಗನೇ ಒಂದು ದೊಡ್ಡ ಫ್ಯಾಮಿಲಿ ಅದು. ಸೊ ಎಲ್ಲ ಮಾತಾಡಿಕೊಂಡು ಇಬ್ಬರಿಗೋ ಸಣ್ಣ ಪುಟ್ಟ ಏನೋ, ಈಗ ಹಲವಾರು ಒಂದಷ್ಟು ಜನ ಒಂದು ಡೈಲಾಗಲ್ಲಿ ಕಚ್ಕೊಂಡ್ಬಿಡ್ತಾರೆ, ಅದು ಬರಲ್ಲ ಅದು. ಸೊ ಇನ್ನೊಬ್ಬರು ಅದನ್ನು ಹೆಲ್ಪ್ ಮಾಡಿ, ಪಾಸ್ ಮಾಡಿ, ಹೇಗೋ ಅಡ್ಜಸ್ಟ್ ಮಾಡಿ ಮುಂದಕ್ಕೆ ತೊಗೊಂಡು ಹೋಗ್ತಾರೆ, ಪ್ರಾಂಪ್ಟ್ ಮಾಡ್ತಾರೆ. ಆ್ಯಂಡ್ ಅದು ಸಣ್ಣ ಆ್ಯಕ್ಟ್ರಸ್ ಆಗಲಿ ದೊಡ್ಡ ಆ್ಯಕ್ಟ್ರಸ್ ಆಗಲಿ ಪ್ರತಿ ಎಲ್ಲರದ್ದು ಸೇಮ್ ಇದೇ ಇರುತ್ತೆ. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ನಮ್ಮದು ಶೂಟಿಂಗ್ ಗೋವಾ ಅಲ್ಲಿ ಅಗ್ನಿಪಥ್ ಮಾಡಬೇಕಾದ್ರೆ ಫಸ್ಟ್ ಹಾಫ್ ಅಂದರೆ ನಾವು 8ರಿಂದ 2 ಗಂಟೆ ತನಕ ನಾವು ಯಂಗರ್ ಅಮಿತಾಬ್ದೆಲ್ಲ ಶೂಟಿಂಗು. 3 ಗಂಟೆಯಿಂದ ಅಮಿತಾಬ್ ಅವರು ಬಂದು ಅವ್ರದ್ದು ಶಾರ್ಟ್ಸ್, ಅವರು ಓಲ್ಡ್ ಆದಮೇಲೆ ಅದೇ ವಿಲೇಜ್ ಶಾರ್ಟ್ಸ್ ಎಲ್ಲ ಶೂಟ್ ಮಾಡ್ತಾಯಿದ್ವಿ. ಸೊ ಈ ಟ್ರಾನ್ಸಿಷನ್ ಟೈಮಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ನಮ್ಮ ಜೊತೆನೇ ಕೂತ್ಕೊಂಡು ಟೀ ಕುಡ್ಕೊಂಡು ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು, ಸೊ ಎಷ್ಟು ತುಂಬಾ ಒಂದು ಖುಷಿಯಾಗುತ್ತೆ. ಅಷ್ಟು ದೊಡ್ಡ ಆ್ಯಕ್ಟ್ರ್ ಆದ್ರೂ ಇಷ್ಟು ಹಂಬಲ್ ಆಗಿರ್ತಾರೆ. ಅದರಿಂದ ಕಲ್ತಿದ್ದು ತುಂಬಾ ಇದೆ ವಿಚಾರ.